ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು GNM ನರ್ಸಿಂಗ್ದ ಕೊನೆಯ ದಿನ. 2024-25ನೇ ಸಾಲಿನ GNM ನರ್ಸಿಂಗ್ ಅಡ್ಮಿಷನ್ಗಳನ್ನು ಪಡ್ಕೋಬೇಕು ಅಂತಂದರೆ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಗೋರ್ಮೆಂಟ್ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಪಡ್ಕೋಬೇಕಂತಂದರೆ ಅದಕ್ಕೆ ನೀವು ಇಲ್ಲಿ ಕಾಣಿಸಿರುವಂಥ ಪೋರ್ಟಲಿಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗಳಿಗೆ ಕೌನ್ಸ್ಲಿಂಗ್ ಮುಖಾಂತರ ಸೀಟ್ಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಆದರೆ ಇವತ್ತು ಇದರ ಒಂದು ಕೊನೆಯ ದಿನ ಇದೆ. ಸೊ ಇವತ್ತು ಏನಾಗುತ್ತೆ ಅಂತಂದರೆ ಈ ಒಂದು GNM ನರ್ಸಿಂಗ್ ಆನ್ಲೈನ್ ಗೋರ್ಮೆಂಟ್ ಅಪ್ಲಿಕೇಶನ್ಸ್ ಕ್ಲೋಸ್ ಆಗುತ್ತೆ. ರಾತ್ರಿ 12 ಗಂಟೆ ತನಕ ಇದು ಓಪನ್ ಇರುತ್ತೆ. 12 ಗಂಟೆಗೆ ಇದು ಕ್ಲೋಸ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮ್. ಸೊ ಇನ್ನೂವರೆಗೆ ವಿದ್ಯಾರ್ಥಿಗಳು ಯಾರೆಲ್ಲ ಹಾಕಿಲ್ಲ ಮೊದಲು ಅಪ್ಲಿಕೇಶನನ್ನು ಹಾಕಿ ಪೇಮೆಂಟ್ಗೆ ಟೆನ್ಷನ್ ತೊಗೋಬೇಡ್ರಿ. ಪೇಮೆಂಟ್ ನಾಳೆಗೂ ಮಾಡ್ಬೋದು, ನಾಡಿದ್ದೂ ಮಾಡ್ಬೋದು. ಯಾಕಂದರೆ ಪೇಮೆಂಟ್ ಗೇಟ್ವೇ ಓಪನ್ ಇರುತ್ತೆ. ಅಪ್ಲಿಕೇಶನ್ ಮಾತ್ರ ಕ್ಲೋಸ್ ಆಗುತ್ತೆ. ಇನ್ ಕೇಸ್ ಆಫ್ ಈಗ ಸಪ್ಲಿಮೆಂಟ್ರಿ ಬರೆದಿರುವಂತಹ PUC ವಿದ್ಯಾರ್ಥಿಗಳಿಗೆ ಏನಾದರೂ ಚಾನ್ಸಸ್ಸನ್ನು ಕೊಟ್ಟರೆ ಒಂದು 2 to 3 ಡೇಸನ್ನು ಮುಂದೆ ಕೊಡ್ಬೋದು. ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳ ಅನುಕೂಲಗೋಸ್ಕರ ಇವತ್ತು ಅಥವಾ ನಾಳೆ ಏನು ಮಾಡ್ಬೋದು ಅಂದರೆ ಎಕ್ಸ್ಟೆನ್ಷನ್ ಕೂಡ ಮಾಡ್ಬೋದು. ಯಾಕಂದರೆ ತುಂಬ ಪೇಮೆಂಟದು ಪ್ರಾಬ್ಲಮ್ ಆಗಿತ್ತು. ಆ ಪೇಮೆಂಟನ್ನು ಕ್ಲಿಯರ್ ಮಾಡಲಿಕ್ಕೆ ನಿಮಗೆ ಟೈಮಿಂಗನ್ನು ಕೊಡ್ತಾರೆ. ಆದರೆ ಅಪ್ಲಿಕೇಶನ್ಗೆ ಸಪ್ಲಿಮೆಂಟ್ರಿ ವಿದ್ಯಾರ್ಥಿಗಳಿಗೆ ಏನಾದರೂ ಚಾನ್ಸಸ್ಸನ್ನು ಕೊಡುವಂಥ ಚಾನ್ಸಸ್ ಇದೆ. ಹೀಗಾಗಿ ಬಟ್ ಆಲ್ಮೋಸ್ಟ್ ಇವತ್ತಂತೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಹಾಕಿಲ್ಲ ಅವರು ಅಪ್ಲಿಕೇಶನನ್ನು ಬೇಗ ಹಾಕಿ ಮತ್ತು ನಿಮ್ಮ ಪರಿಚಯದಲ್ಲಿರುವಂಥ ಅಭ್ಯರ್ಥಿಗಳು ಕೂಡ ಹೇಳಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಹೇಳಿ. ಮತ್ತು ಏನಾದರೂ ಡೌಟ್ಗಳು ಇದ್ದಲ್ಲಿ ಸೊ ಅವರುಗಳಿಗೆ ಮುಂದಿನ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆಗೆ ಸಂಬಂಧಿಸಿದಂಥ ಅವುಗಳನ್ನು ಏನು ಮಾಡ್ತೀನಿ ಅಂತಂದರೆ ಅಪ್ಡೇಟ್ ಕೂಡ ಮಾಡ್ತೀನಿ. ಜೊತೆಗೆ ನಾನು ಲೈವಲ್ಲಿ ಕೂಡ ಬಂದಾಗ ನೀವು ನನಗೆ ಕಾಮೆಂಟ್ಸ್ಗಳನ್ನು ಹಾಕಿ ನಿಮ್ಮ ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡ್ಕೊಳ್ಬೋದು. ಆದರೆ ಒಂದೇ ಒಂದು GNMದು ಪ್ರಾಬ್ಲಮ್ ಏನಂತಂದರೆ ಪೇಮೆಂಟ್ ಪೆಂಡಿಂಗ್ ಇದೆ ಅಂತ. ಸೊ ನೀವು ಅದಕ್ಕೆ ಮೇಲ್ ಮಾಡಬೇಕಾಗುತ್ತೆ. ನಾನು ಮೇಲ್ ಮಾಡಲಿಕ್ಕೆ ಕೂಡ ಅಪ್ಡೇಟನ್ನು ಹೇಳಿದ್ದೆ. ಹಿಂದಿನ ಒಂದು ಲೈವಲ್ಲಿ ಬಂದಾಗ ಕೂಡ ಹೇಳಿದ್ದೆ ಮೇಲ್ ಯಾವುದಕ್ಕಂದರೆ ಇದು ವೆಬ್ಸೈಟಲ್ಲಿ ಹೋಗಿ ಕಾಂಟ್ಯಾಕ್ಟಲ್ಲಿ ಹೋಗಿ ಮೇಲ್ ಮಾಡಬೇಕು ಅಂತ. ಸೊ ಇದನ್ನು ಕೂಡ ನೀವು ಆಲ್ರೆಡಿ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನೋಡ್ರಿ, ನಾನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ನಿಮಗೆ ಅಪ್ಡೇಟ್ ಕೂಡ ಮಾಡ್ತೀನಿ.